ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇದು ನಾವು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು. ನಾನು ಓವನ್ ಇಟ್ಕೋಬೇಕು ಅಂತ. ಸೊ ಯಾಕೆ ಆರ್ಡ್ರ್ ಮಾಡಿದೆ ಅಂದರೆ, ಓವನ್ ನನಗೆ ಸ್ಪೇಸು ಕಮ್ಮಿ ಇದೆ ಅಂತ ನಾನು ಫಸ್ಟು ನೋಡಿ ಅಳತೆ ಏನೂ ಮಾಡಲಿಲ್ಲ, ಹಾಗೆ ತೊಗೊಂಬಿಟ್ವಿ. ಆದರೆ ಎಲ್ಲ ಫಿಕ್ಸ್ ಆದಮೇಲೆ ಅಲ್ಲಿ ನೋಡ್ತಾಯಿದ್ದೀನಿ, ನನಗೆ ಅಡುಗೆ ಮನೇಲಿ ಇಟ್ಕೊಳ್ಳೋಕ್ಕೆ ಜಾಗ ಆಗ್ತಾಯಿಲ್ಲ. ಸೊ ಯಾಕಂದರೆ ದೇವ್ರ ಮನೆಯೂ ಪಕ್ಕದಲ್ಲೇ ಇದೆ. ಸೊ ಜಾಗ ಇಲ್ಲ, ಅಂದರೆ ಚಿಕ್ಕದಾಗಿ ದೇವ್ರ ಮನೆಯಲ್ಲೇ ಮಾಡಿಸ್ಕೊಂಡಿರೋದು. ಸೊ ಅದಕ್ಕೋಸ್ಕರ ಎಲ್ಲ ಫಿಕ್ಸು ಮಾಡಿ ಎಲ್ಲ ಮಾಡಿದ್ರು ಮೂರ್ತಿಯವರು. ತುಂಬ ಬೇಜಾರಾಯಿತು. ಆಮೇಲೆ ಇವಾಗ ರಿಟರ್ನ್ ಮಾಡಬೇಕು ಅಂದರೆ ರಿಟರ್ನ್ ತೊಗೊಳ್ಳಲ್ಲ ಅವರು ಅಂದರು. ಸೊ ರಿಟರ್ನ್ ಇಲ್ಲ ಅಂದರು. ಅದಕ್ಕೋಸ್ಕರ ನಾವು ಇದನ್ನು ರೀಸೇಲ್ ಮಾಡ್ತಾಯಿದ್ದೀವಿ. ಓಪನ್ ಬಾಕ್ಸು. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಇದನ್ನು ಬೈ ಮಾಡಿ. ನಾವು ತೊಗೊಂಡಿದ್ದು 1700 ಇತ್ತು ಇದ್ರ ಪ್ರೈಸು. ಇದು ಡಿಸ್ಕೌಂಟ್ ಎಲ್ಲ ಹೋಗಿ 1500 ರೂಪಾಯಿ ಅಂತ ಕೊಟ್ಟರು. ಸೊ ಅದೇ ಪ್ರೈಸ್ಗೆ ನಾನಿಲ್ಲಿ ನಿಮಗೆ ಸೇಲ್ ಮಾಡ್ತಾಯಿರೋದು. ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ಎಸ್ ಅಂತ ಕಳಿಸಿ. ನಾನು ನಿಮಗೆ ಫೋನ್ ನಂಬರ್ ಹಾಕಿ ನಾನೇ ಕಾಲ್ ಮಾಡಿ ನಿಮಗೆ ಹೇಳ್ತೀನಿ. ಸೊ ದಯವಿಟ್ಟು ಈ ಥರ ನಾನು ಸ್ವಲ್ಪ ಯಾಮಾರಿಕೆ ಅದಕ್ಕೆ ನೋಡಿ, ನಾನು ಏನೇ ತೊಗೊಂಡ್ರು ಯೋಚನೆ ಮಾಡಿ ತೊಗೋತಿದ್ದೆ. ಇದು ಆಗುತ್ತೆ ಬಿಡು ಅಂತ ತೊಗೊಂಡೆ. ಆದರೆ ಇವಾಗ ನಾನು ನಿಜ ಅಲ್ಲಿ ಅಡುಗೆ ಮನೆ, ನಿಮಗೆ ಗೊತ್ತಲ್ಲ ಫ್ಲ್ಯಾಟಲ್ಲೆಲ್ಲ ಹೇಗಿರುತ್ತೆ ಅಡುಗೆ ಮನೆ ಅಂತ. ಸೊ ಅಲ್ಲಿ ಏನು ಇದು ಕಲ್ಲು ಹಾಕಿರ್ತಾರಲ್ಲ, ಆ ಕಲ್ಲ ಮೇಲೆ ಇಡೋಕ್ಕೆ ಇದು ಜಾಗ ಸಾಲ್ತಾ ಇಲ್ಲ ನನಗೆ. ಅದಕ್ಕೋಸ್ಕರ ಪಾಪ ಮೂರ್ತಿಯವರು ಸಂಡೇ ಫುಲ್ ಕುತ್ಕೊಂಡು ಇದನ್ನೆಲ್ಲ ಫಿಕ್ಸ್ ಮಾಡಿ, ಇದನ್ನು ಫಿಕ್ಸ್ ಮಾಡೋಕ್ಕೂ ಪೇಪರಲ್ಲೆಲ್ಲ ಕೊಟ್ಟಿರ್ತಾರೆ ಯಾವ್ಯಾವ ರೀತಿ ಫಿಕ್ಸ್ ಮಾಡಬೇಕು ಏನು ಅಂತ. ಅದ್ರದ್ದು ನಟ್ಟು ಬೋಲ್ಟು ಕಂಬಿ ಎಲ್ಲ, ಇದು ಐರನ್ದು ಕಬ್ಬಿಣದ್ದು. ಸೊ ನೋಡಿ, ಈ ಥರ ಎಲ್ಲ ಕೊಟ್ಟಿದ್ದಾರೆ. ಒಂದು ಮಿಸ್ ಮಾಡಿಲ್ಲ ನಾವು, ಎಲ್ಲ ಹಾಗೇ ಇಟ್ಟಿದ್ವಿ. ಜಸ್ಟು ಫಿಕ್ಸ್ ಮಾಡಿ ಅಲ್ಲಿ ಇಟ್ಟಿದ್ದಷ್ಟೇ ಆಗಲಿಲ್ಲ. ಅದಕ್ಕೆ ಮತ್ತೆ ಎಲ್ಲ ರಿಮೂವ್ ಮಾಡಿ ಫೋಲ್ಡ್ ಮಾಡಿ ಇಟ್ಬಿಟ್ಟಿದ್ದೀವಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡೋರು ಇದು ಓಪನ್ ಬಾಕ್ಸೇ, ನಾನು ಇರೋದನ್ನು ಹೇಳ್ತೀನಿ. ನೋಡಿ, ನಟ್ಟು ಎಲ್ಲ ಇದೆ ಮತ್ತು ಶೀಟು ಇದೆ. ಹೆಂಗೆ ಕೊಟ್ಟಿದ್ದಾರೋ ನಾವು ಹಂಗೆ ಪಾರ್ಸಲ್ ಮಾಡಿ ಇಟ್ಟಿದ್ದೀವಿ. ಸೊ ನನಗೆ ಆಗಿಲ್ಲ ಅಂತ ಇದು ಫಸ್ಟ್ ಟೈಮ್ ನಾನು ಈ ಥರ ಒಂದು ಐಟಮ್ನ ನಮಗೆ ತೊಗೊಂಡ್ಬಿಟ್ಟು ಬೇಡ ಅಂತ ನಾನು, ನಮ್ಗೆ ಜಾಗ ಸಾಲ್ತಾಯಿಲ್ಲ, ಇದಕ್ಕೂ ಚಿಕ್ಕದು ಬೇಕಾಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಯಾಕಂದರೆ ದೊಡ್ಡದಿರೋರಿಗೆ ಇದು ಯೂಸ್ ಆಗುತ್ತೆ ಅಂತ. ನೋಡಿ, ಈ ಶೀಟು ಅಷ್ಟೇ, ಇದನ್ನು ನೋಡಿಕೊಂಡು ನಾವು ಫಿಕ್ಸ್ ಮಾಡೋದು ಕೊಟ್ಟಿದ್ದಾರೆ. ನಾವು ಯಾವ ರೀತಿ ಮಾಡಬೇಕು ಏನು ಅಂತ. ಸೊ ಇಂಟ್ರೆಸ್ಟ್ ಇರೋರು ಈ ವಿಡಿಯೋ ತಪ್ಪದೇ ಶೇರ್ ಮಾಡಿ. ನೀವು ತೊಗೊಳ್ಳಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲೀಸು ಯಾರಾದರೂ ಇರ್ತಾರಲ್ಲ ಅವ್ರಿಗೂ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಂದ್ಯಾ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾಯಿರಿ. ನೋಡಿ, ನಾನು ಅಷ್ಟೇ ಫಿಕ್ಸ್ ಮಾಡಿ ಅಲ್ಲಿ ಇಟ್ಟಿದ್ದಷ್ಟೇ, ಆಗಲಿಲ್ಲ. ಮತ್ತೆ ಪಾಪ ಮೂರ್ತಿಯವರು ಎತ್ತಿಟ್ಬಿಟ್ರು. ಪಾಪ ಅವ್ರಿಗೆ ಅರ್ಧ ಸಂಡೇ ಅಲ್ಲೇ ಹೋಯಿತು. ನನಗಂತೂ ತುಂಬ ಸಿಕ್ಕಾಪಟ್ಟೆ ಬೇಜಾರಾಯಿತು. ಆಸೆಯಿಂದ ಆನ್ಲೈನಲ್ಲಿ ಅಮೆಝಾನಲ್ಲಿ ನೋಡಿ, ಮೊಬೈಲಲ್ಲಿ ನೋಡಿ ಪರ್ಚೇಸ್ ಮಾಡಿದ್ದು. ಇಷ್ಟು ಬೇಜಾರಾಯಿತು. ಅವ್ರಿಗೂ ಕೆಲಸ ಕೊಟ್ಟೆ ನಾನು ಅಂತ. ಓಕೆ, ಇದು ಹೊಸ ಮೆಟೀರಿಯಲ್ಲು. ಬಾಕ್ಸ್ ಓಪನ್ ಮಾಡಿ ಫಿಕ್ಸ್ ಮಾಡಿ ಇಟ್ಟಿದ್ದಷ್ಟೇ. ಇದರಲ್ಲಿ ಏನೂ ಯೂಸ್ ಮಾಡಿಲ್ಲ ನಾವು. ಹೊಸದು ಹೇಗಿದೆಯೋ ಹಾಗೇ ಇದೆ. ಓಪನ್ ಬಾಕ್ಸು ಹಳೆಯದು ಅಂತ ಏನೂ ಇಲ್ಲ. ದಯವಿಟ್ಟು ಯಾರಾದರೂ ಪರ್ಚೇಸ್ ಮಾಡೋರಿದ್ದರೆ ಪರ್ಚೇಸ್ ಮಾಡ್ಬೋದು. ಸೊ ನಂದು ಒಂದೇ ಕಾರಣ, ಅಲ್ಲಿ ಅಳತೆ ಜಾಗ ಸಾಕಾಗ್ತಾಯಿಲ್ಲ. ಅಂದರೆ ಅಗಲ ಇದೆ, ಹೈಟ್ ಕಮ್ಮಿ ಇದೆ. ಅದಕ್ಕೋಸ್ಕರ ನನಗೆ ಇದು ಸಾಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಬೇರೆ ಆಮೇಲೆ ಸ್ಪೇಸ್ ತುಂಬ ಚಿಕ್ಕದಾಗುತ್ತೆ. ಅದಕ್ಕೋಸ್ಕರ ನಾನು ಮತ್ತೆ ಸೇಲ್ ಮಾಡೋಕ್ಕೆ ಹಾಕಿದ್ದೀನಿ. ರಿಟರ್ನ್ ತೊಗೊಳ್ಳಲ್ಲ ಅಂದರು ಅವರು. ಅದಕ್ಕೋಸ್ಕರ ನಾನು ಮನೇಲಿ ಇಟ್ಕೊಂಡಿದ್ದರೆ ಸುಮ್ಮನೆ ಏನೂ ಪ್ರಯೋಜನ ಇಲ್ಲ ಅಂತ ಇದನ್ನು ರೀಸೇಲ್ಗೆ ಹಾಕ್ತಾಯಿದ್ದೀನಿ. ಅಂದರೆ ರೀಸೇಲ್ ಅಂದರೆ ನಾವೇನು ಯೂಸ್ ಮಾಡಿ ಕೊಡ್ತಾಯಿಲ್ಲ. ಓಕೆ, अभी तक कुछ भी नहीं पता।
क्या बोल रहे हैं? हम्म 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 उसके वही पूछ रहे हो हम लोग, वो कुछ भी नहीं बता रहे, वो इधर नहीं आ रहा है ना। अभी तक इधर नहीं आएगी, फ़ोन भी नहीं उठा रहे हैं। नहीं अभी मैं भी दूसरे लोगों को इंटरेस्ट नहीं करना। ठीक है, हो गया तो मैं सेटल कर दूँगा मेरा। ठीक, ಅದು ಸ್ಟಾಪ್ ಮಾಡು. ಕಾಣಿಸ್ತಾ ಇಲ್ಲ ಕ್ಲೀನಾಗಿಕ್ಕ हाँ, कुछ पैसा होता है, पैसा नहीं, अभी बढ़ गया है। हाँ बढ़ गया है। ಅದು ಇನ್ನೊಂದು ಕಡೆ ಏನೋ ಹೇಳ್ತಿದ್ದಾರಂತೆ, ಇವಾಗ ಇದನ್ನು ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತ. 5.5% ಜಾಸ್ತಿ ಮಾಡಿದ್ದಾರೆ ರೇಟ್. ನೆನ್ನೆ ಬಂದಿದ್ದಾನೆ ಬೆಂಗಳೂರಿಗೆ ಅಂತ ಈ ಥರ ಹೇಳ್ತಿದ್ದಾರೆ. ಇಲ್ಲಂತೂ ಒಂದು ಬಂದಿಲ್ಲ. ವೆರಿ ಗುಡ್. ಇವಾಗ ಈಸಿಯಾಗಿ ಹಿಂಗೆ ಇದನ್ನು ಹಾಕಿ ಫಿಕ್ಸ್ ಮಾಡ್ಬೋದು ಅಷ್ಟೇ. ಹೈ ಫ್ರೆಂಡ್ಸ್, ನೋಡಿ ಮೂರ್ತಿಯವರು ಇದನ್ನೆಲ್ಲ ಫಿಕ್ಸ್ ಮಾಡಿದ್ರು. ಇವಾಗ ಇದು ಹೆಂಗೆ ಫಿಕ್ಸ್ ಮಾಡೋದು ಅಂತಲೂ ಕೊಟ್ಟಿದ್ದರು ಬುಕ್ಕಲ್ಲಿ, ಒಂದು ಶೀಟಲ್ಲಿ. ಸೊ ಅದೇ ಥರ ನೋಡಿಕೊಂಡು ಮೂರ್ತಿಯವರು ಎಲ್ಲ ಫಿಕ್ಸ್ ಮಾಡಿದ್ರು. ಇದು ಬಂದು ಕೆಳಗಡೆ ಏನಕ್ಕಪ್ಪ ಅಂದರೆ, ನಾವು ಫಸ್ಟೇ ಓವೆನ್ ತೊಗೊಂಡಿದ್ವಲ್ಲ, ಓವೆನ್ ಅಂದರೆ ಗೃಹಪ್ರವೇಶಕ್ಕೆ ಓವನ್ ಮೂರ್ತಿ ಅವರ ತಮ್ಮ ಗಿಫ್ಟ್ ಮಾಡಿದ್ದು. ಸೊ ಅದಕ್ಕೆ ಅದರ ಅಳತೆ ಅಡಿ ಅಗಲ ಎಷ್ಟೈತೆ ಎತ್ತರ ಎಷ್ಟೈತೆ ಅಂತ ನೋಡಿನೇ ಇದು ಕೆಳಗಡೆ ಇದು ಕರೆಕ್ಟಾಗಿ ನಾವು ಹಿಡಿಸೋ ಅಂಥದ್ದು ತೊಗೊಂಡಿದ್ದು. ಇನ್ನು ಮೇಲ್ಗಡೆ ಇಲ್ಲಿ ಏನು ಬೇಕಾದರೂ ನಾವು ಇಟ್ಕೊಳ್ಬೋದು. ಸಪೋಸ್ ಗ್ರಾಸರಿ ಐಟಮ್ಸ್ ಬಾಕ್ಸ್ಗಳು ಅಥವಾ ಪಿಂಗಾಣಿ ಬಾಟಲ್ಸು, ಪ್ಲೇಟ್ಸು, ಲೋಟಗಳು ಎಲ್ಲ ಇಲ್ಲಿ ನೋಡಿ, ಇಲ್ಲಿ ಇದು ಕೊಟ್ಟಿದ್ದಾರೆ. ಇಲ್ಲಿ ಲೋಟ ಎಲ್ಲ ತಗಲಾಕೊಳ್ಳೋಕ್ಕೆ ಹ್ಯಾಂಗರ್ ಥರ ಕೊಟ್ಟಿದ್ದಾರೆ. ಸೊ ಮತ್ತು ಈ ಕಡೆಯೂ ಕೊಟ್ಟಿದ್ದಾರೆ ನೋಡಿ, ಹ್ಯಾಂಗರ್ ಥರ ಕೊಟ್ಟಿದ್ದಾರೆ. ಓಕೆನಾ. ನಾನಿದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು, ಅಮೆಝಾನಲ್ಲಿ. ಇದು ಪ್ರೈಸ್ ಬಂದು 1700 ಇತ್ತು. ಡಿಸ್ಕೌಂಟ್ ಹೋಗಿ ನಮಗೆ ಇವಾಗ ದಸರಾ ಆಫರ್ ನಡೀತಾ ಇದೆಯಲ್ಲ, 1500 ರೂಪಾಯಿ ಬಂದಿದೆ. ಸೊ ಇದು ಮಾತ್ರ ತುಂಬ ಯೂಸ್ ಆಗುತ್ತೆ ಓವನ್ ಇಡೋಕ್ಕೆ. ನೋಡಿ ಮೂರ್ತಿಯವರು ಹೇಳಿದ್ರು, ಇಲ್ಲಿ ಇದು ನಾವು ಶೀಟು ತೊಗೊಂಡಿದ್ದೀವಲ್ಲ, ಒಂದು ಫ್ಲವರ್ ಶೀಟು ಪ್ಲ್ಯಾಸ್ಟಿಕ್ದು, ಅದನ್ನು ಇಲ್ಲಿ ಹಾಕ್ಬಿಟ್ಟು ನಾನು ಓವನ್ದು ಗ್ಲಾಸು, ಬೌಲ್ಸು ಮತ್ತು ಎಲ್ಲ ಇಲ್ಲಿ ಇಟ್ಬಿಡ್ತೀನಿ. ಬೌಲ್ ಇದೆ ಮತ್ತು ಬಾಕ್ಸ್ ಇದೆ, ಅದೆಲ್ಲ ಇಲ್ಲಿ ಜೋಡಿಸ್ಕೊಂಡ್ಬಿಟ್ರೆ ಓವನ್ಗೆ ಯಾವ್ದು ಬೇಕೋ ಅದು ಎತ್ಕೋಬೋದು ಮತ್ತು ಯೂಸ್ ಮಾಡೋಕ್ಕೂ ನಮಗೆ ಕಂಫರ್ಟೇಬಲ್ ಆಗುತ್ತೆ, ಕೈಗೂ ಸಿಗುತ್ತೆ ಅಂತ ಈ ಥರ ರೆಡಿ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ನಾನು ಇವಾಗ ಎತ್ತಿ ಅಲ್ಲಿ ಅಡುಗೆ ಮನೇಲಿ ಜೋಡಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದನ್ನು ಇಡ್ಬೋದು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ. ಹೊಸ ಐಟಮ್ ತೊಗೊಂಡ್ರೆ ಮಲ್ಟಿ ಯೂಸ್ ಆಗಬೇಕು, ಇದು ಓವನ್ ಅಲ್ದಿರ ಮತ್ತೆ ಏನಕ್ಕಾದರೂ ಯೂಸ್ ಆಗುತ್ತಾ ಅಂತ ನೋಡಿ ಯೋಚನೆ ಮಾಡಿ ತೊಗೊಳ್ಳಿ ಅಂತ ನಾನು ಹೇಳ್ತಾಯಿದ್ದೀನಿ.